ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಲ್ತಾಫ್ ಬಳ್ಳೂರು ಅವರು ನಮ್ಮ ಜೊತೆಗಿದ್ದಾರೆ. ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷರಾಗಿ ಸಾಕಷ್ಟು ಸುದೀರ್ಘ ಅವಧಿ ಒಳಗಿದೆ. ಈ ಅವಧಿ ಒಳಗೆ ನೀವು ಏನೇನು ಕೆಲಸ ಮಾಡಿದ್ರಿ? ನನ್ನ ಪಕ್ಷಕ್ಕೆ ಹೊಸ ಕಾರ್ಯಕರ್ತರು ಸೇರಿಸಿದ್ದೀನಿ. ಹೊಸ ಲೀಡರ್ಸ್ಗೆ ಪಕ್ಷಕ್ಕೆ ನಾನು ಸೇರಿಸಿ ಅವ್ರ ಅನುಭವವನ್ನು ಹಂಚ್ಕೊಂಡಿದ್ದೀವಿ. ಈಗ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೀವು ಯಾವ ರೀತಿ ಭಾಗವಹಿಸ್ತೀರಿ? ಏನೈತಿ, ನಾನು ಅಂಜುಮನ್ ಇಸ್ಲಾಂ ಹುಬ್ಳಿನಲ್ಲಿನ ಸೇವಾ ಸಲ್ಲಿಸಿದ್ದೀನಿ ಜಂಟಿ ಕಾರ್ಯದರ್ಶಿಯಾಗಿ. ಇವತ್ತು ನಾನು ಅಂಜುಮನ್ ಜೊತೆ ನನ್ನ ಸಂಬಂಧ ಇದೆ. ಆಮ್ಯಾಗ ನಾನು ಒಂದೇ ಆಸೆ ಅಂದ್ರಪ್ಪ, ನಮ್ಮ ಹುಬ್ಳಿ ಒಳಗೆ ಹಿಂದೂ ಮುಸ್ಲಿಂ ಎಲ್ಲ ಒಂದಾಗಿ ನಾವು ಇರಬೇಕಿದೆ. ನಮಸ್ಕಾರ ವೀಕ್ಷಕರೇ, ನಾನು ಗುರುರಾಜ್ ಯೋಗಾರ್ ಮಾತಾಡೋದು. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಲ್ತಾಫ್ ಬಳ್ಳೂರು ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ಇದು ಅವ್ರದ್ದು ಜನ್ಮದಿನ, ಹಿಂಗಾಗಿ ಅವ್ರಿಗೆ ಜನ್ಮದಿನದ ಶುಭಾಶಯಗಳು ಸರ್. ಸರ್, ತಾವು ಹುಬ್ಳಿನಲ್ಲಿ ನೆಲೆಸಿ ಯಾವಾಗಿನಿಂದ ಇಲ್ಲೇ ಇದ್ದೀರಿ? ತಮ್ಮ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರ ಪರಿಚಯ. ನಾನು ಮೂಲ ಹುಬ್ಳಿಯವ, ನಮ್ಮ ತಂದೆ ತಾಯಿ ಇಲ್ಲೇ ಅವರು. ನಾನು 22 ಮೇ 1971 ಹುಟ್ಟಿದ್ದು ಹುಬ್ಳಿನಲ್ಲಿ. ನಮ್ಮ ತಂದೆಯವರು ಮೂಲ ನಮ್ಮ ಸ್ಕ್ರಾಪ್ ಬಿಸ್ನೆಸ್ ಹಾಗೂ ಒಕ್ಕಲ್ತನ ಫ್ಯಾಮಿಲಿಯಿಂದ ನಾನು ಬಂದವ. ನಾನು ಇಲ್ಲಿ ಹುಬ್ಳಿ ಒಳಗೆ ಒಂದು ವ್ಯಾಪಾರಸ್ಥರ ಮನೆಯಾಗ ಹುಟ್ಟಿ ನನ್ನ ವಿದ್ಯಾಭ್ಯಾಸವನ್ನು SSLC ಮಟ್ಟ ಆಗಿದೆ. ಮುಂದೆ ಕಾಲೇಜಿಗೆ ನಾನು ಫಸ್ಟ್ ಇಯರ್ ಹೋಗಿ ಮತ್ತೆ ಅಲ್ಲೇ ಸ್ಟಾಪ್ ಮಾಡಿ ನಾನು ಸ್ವಲ್ಪ ಬಿಸ್ನೆಸ್ ನಲ್ಲಿ ಹೆಚ್ಚಿಗೆ ನನಗೆ ಬಿಸ್ನೆಸ್ ಆಯ್ತು, ಅಗ್ರಿಕಲ್ಚರ್ ನಲ್ಲಿ ಬಹಳ ಇಂಟ್ರೆಸ್ಟ್ ಆಗಿ ಅಲ್ಲೇ ಇದ್ದೆ. ಆನಂತರ ಸ್ವಲ್ಪ ನಮ್ಮ ರಾಜಕೀಯದಲ್ಲಿ ಹೋಗ್ಬೇಕಂತೇಳಿ ನಮ್ಮ ಸ್ನೇಹಿತರು ಇದ್ರು, ಹಿಂದೆ ನಮ್ಮ ವಿಜಯ್ ಅಂತ ನಮ್ಮ ಸ್ನೇಹಿತರು ಇದ್ರು. ಅವ್ರ ತಂದೆ ಆದರಂತ ಸನ್ಮಾನ್ಯ ನಮ್ಮ ಮಾಜಿ ಮಹಾನಗರ ತಂದೆ ತಾಯಿ ಎಲ್ಲ ಇಲ್ಲೇ ಅವರು. ಅಗ್ರಿಕಲ್ಚರ್ ಫ್ಯಾಮಿಲಿ? ಅಗ್ರಿಕಲ್ಚರ್ ಪ್ಲಸ್ ನಮ್ಮ ಬಿಸ್ನೆಸ್ ಫ್ಯಾಮಿಲಿ. ರಾಜಕೀಯಕ್ಕೆ ಬರಲು ಪ್ರೇರಣೆ ಏನ್ ಸರ್ ನಿಮ್ಗೆ? ಯಾಕೆ ರಾಜಕೀಯಕ್ಕೆ ಬಂದ್ರಿ ನೀವು? ರಾಜಕೀಯ ಅಂದ್ರೆ ನಮ್ಮ ತಂದೆಯವರು ಸ್ವಲ್ಪ ಸಮಾಜ ಸೇವೆನಲ್ಲಿ ಇದ್ರು. ಅವ್ರ ಅಂಜುಮನ್ ಇಸ್ಲಾಂ ಹುಬ್ಳಿನಲ್ಲಿ ಒಂದು ಪ್ರತಿನಿಧಿಯಾಗಿ ಇಲೆಕ್ಷನ್ ಆಗಿ ಬಂದು ಅಲ್ಲಿ ಸೇವಾ ಸಲ್ಲಿಸಿದ್ರು. ಬ್ಯಾಂಕ್ ಇಲೆಕ್ಷನ್ ನಲ್ಲಿ ಸೇವಾ ಸಲ್ಲಿಸಿದ್ರು. ತಂದೆಯವರು ಸಮಾಜ ಸೇವೆನಲ್ಲಿ ಇದ್ದು, ನಾನೊಬ್ಬ ಕೆಲವು ನಮ್ಮ ಫ್ರೆಂಡ್ಸ್ ಜೋಡಿ ಅಡ್ಡಾಡಿ, ನಮ್ಮ ವಿಜಯ್ ಅಂತ ಹೇಳಿ ಇಂದ ಫ್ರೆಂಡ್ಸ್ ತಂದೆ ಆದಂತ ನಮ್ಮ ಮಾಜಿ ಮಹಾನಗರ ಜಿಲ್ಲಾಧ್ಯಕ್ಷರು ಇದೇ ಆದಂತ ಕಾಂಗ್ರೆಸ್ ಮುಖಂಡ ಶಿವಾನಾಯ್ಕ ಅವ್ರಾತು. ಮತ್ತೆ ನಮ್ಮ ಈ ಭಾಗದ ಮಾಜಿ ಒಬ್ಬರ ಪ್ರಭಾವಿ ನಾಯಕರು ದಿವಂಗತ DK ನಾಯ್ಕರ್ ಸಾಹೇಬ್ರು, ಅವ್ರು ನಮ್ಮ ತಂದೆಯವರು ಫ್ರೆಂಡ್. ಆಮ್ಯಾಗ ಶಿವಾನಾಯ್ಕವ್ರ ಮನೆಗೆ ಬರುದು, ಅವ್ರ ಜೊತೆ ಅಡ್ಡಾಡಿ ಹಂಗ ನಮ್ಮ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಬಂತು. ಆನಂತರ ರಾಜೀವ್ ಗಾಂಧಿ ಅವ್ರ ಹತ್ಯೆ ಏನಾತ, ಅವಾಗ ನಾವೆಲ್ಲರೂ ಸೇರಿ ಹುಬ್ಳಿ ಬಂದ್ ಮಾಡಕ್ ಕರೆ ಕೊಟ್ಟಿದ್ವಿ. ಅವಾಗ ಅಂಗಡಿ ಎಲ್ಲ ಬಂದ್ ಮಾಡಾಕ್ತಿದಲ್ಲ, ಹೋಗಿ ನಾವೆಲ್ಲ ಪರ್ಸೇಬಲ್ ಅಂಗಡಿ ಎಲ್ಲ ಬಂದ್ ಮಾಡಿಸಿದೆ. ಅವಾಗ ನಮ್ಮ ಪೊಲೀಸರು ಬೆಳಗಿಂದ ಸಂಜೆ ಮಠ ಕುಂದ್ರಿಸಿ ಬಿಡುಗಡೆ ಮಾಡಿದ್ರು. ಅವಾಗಿಂದ ನಾವು ಮತ್ತೆ ಸ್ವಲ್ಪ ಹೆಚ್ಚಿಗೆ ರಾಜಕೀಯ ಬರ್ಬೇಕಪ್ಪ ಅಂತಂದ್ರೆ ಇಂಟ್ರೆಸ್ಟ್ ಬಂತು. ಅನಂತರ ಯುವ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡಿ. ಯಾವ ವರ್ಷ ನೀವು ಕಾಂಗ್ರೆಸ್ ಬರ್ಲಿಕ್ಕೆ ಕಾರಣ ಏನು? ಯಾವ ವರ್ಷ ನೀವು ಕಾಂಗ್ರೆಸ್ ಸೇರ್ಪಡೆ? ನಾ ಕಾಂಗ್ರೆಸ್ಗೆ 18 ಇಲೆಕ್ಷನ್ ಅಂತ ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಸಾಹೇಬ್ರು ಇಲೆಕ್ಷನ್ ಆತಲ್ಲ. ಅಂದ್ರೆ ನಿಮಗೆ ಯಾವ ವಯಸ್ಸು ಅವಾಗ? ಅವಾಗ ನಾನು 19 ವರ್ಷ. 19 ವರ್ಷದಿಂದ ರಾಜಕೀಯ. ಅವಾಗ ನಮ್ಮ ತಂದೆಯವ್ರಿಗೆ ಅವ್ರ ಟಿಕೆಟ್ ಬೇಕಂತ ಕೇಳಿದ್ರು ವೀರೇಂದ್ರ ಪಾಟೀಲ್ ಸಾಹೇಬ್ರು. ಅವ್ರಿಲ್ಲ, ನಾನು ಸಮಾಜ ಸೇವಕ ಇದ್ದೀನಿ, ನಾನು ರಾಜಕೀಯ ಇಚ್ಛಾ ಇಲ್ಲ ಅಂತ ಹೇಳಿದ್ರು. ಅವಾಗ ವೀರೇಂದ್ರ ಪಾಟೀಲ್ ಅವರು ಸೇಮ್ ಆದ್ರು. ನಂತರ 90ಲಿಂದ ನಾವು ಸಕ್ರಿಯಾಗಿ ರಾಜಕೀಯ ಒಳಗೆ ಬಂದ್ವಿ. ಆಮೇಲೆ ನಂತರ ಯೂತ್ ಕಾಂಗ್ರೆಸ್ ಒಳಗೆ ಸೇರ್ಪಡೆಯಾಗಿ ಹಲವಾರು ಹೋರಾಟದಲ್ಲಿ ಭಾಗವಹಿಸಿ ಹಲವಾರು ಕಾರ್ಯಕ್ರಮ ನಾಯಕ. ರಾಜಕೀಯ ಗುರು ಯಾರು ನಿಮಗೆ? ಒಂದ್ ರೀತಿಯಿಂದ ಈಗ ತಂದೆನೂ ಆಗಿರ್ಬೋದು, ಅಥವಾ ನೀವು ಹೇಳಿದ್ರಿ ಈಗ DK ನಾಯ್ಕರ್ ಸಾಹೇಬರು. ರಾಜಕೀಯ ಗುರು ಅಂದ್ರೆ ನಮ್ಮ ಈಗ ಶಿವಾನಾಯ್ಕರು ಏನಿದ್ರಲ್ಲ, ಮಾಜಿ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಮುಖಂಡರು, ಅವರು ನನ್ನ
ಮಹಾನಗರ ಪಾಲಿಕೆ ಟಿಕೆಟ್ ಕೊಟ್ಟಿದ್ರು. ಹ್ಮ್ ನಾನು ವಿನ್ ಸುಧಾದೆ. ಹ್ಮ್ ಮಹಾನಗರ ಪಾಲಿಕೆನಲ್ಲಿ ಕಾರ್ಪೊರೇಟರ್ ಆಗಿ ಸೇವಾ ಸಲ್ಲಿಸಿದ್ದೀನಿ. ಹ್ಮ್ ಸತತವಾಗಿ 3 ಬಾರಿ ನಮ್ಮ ಅಲ್ಲಿ ಹೌಸ್ ಲೀಡರ್ ಆಗಿ ಕೆಲಸ ಮಾಡಿದ್ದೀನಿ. ಹ್ಮ್ ನಂತರ 1 ವರ್ಷ ಉಪ ಮಹಾಪೌರ ಆಗಿ ಕೆಲಸ ಮಾಡಿದ್ದೀನಿ. ಅವರು ಒಂದಾಗ ನಮ್ಗೆ ಸಪೋರ್ಟ್ ಮಾಡ್ದಂಗ. ಈಗ ನೀವು ಹೇಳ್ದಂಗೆ ಮಹಾನಗರ ಪಾಲಿಕೆ ಚುನಾವಣೆ ಒಳಗೆ ನಿಂತ್ರಿ, ಆಮೇಲೆ ಉಪಮಹಾಪೌರ ಆಗಿದ್ರಿ. ತಾವು ಇರೋ ಅವಧಿ ಒಳಗೆ ಏನೇನ್ ನಮ್ಮ ಹುಬ್ಳಿ ಮಹಾನಗರ ಪಾಲಿಕೆ ಅದ್ರ ಹಿಂದೆ ನಮ್ಮ ಏನ 96ರಲ್ಲಿ ನಾವು ವಿನ್ ಆಗಿದೆ. ಅವಾಗ ಈ ಪರಿ ಹುಬ್ಳಿ ಬೆಳೀತಿತ್ತಲ್ಲ, ಅವಾಗ ಇನ್ನೂ ಸ್ವಲ್ಪ ಬೆಳೆಯಾಕತ್ತಿತ್ತು ಹುಬ್ಳಿ. ಅವಾಗ ನಮ್ಮ ಬಜೆಟ್ ಕಡಿಮೆ, ಎಲ್ಲ ಕಡಿಮೆ. ಆದ್ರೆ ನಾವು ವಿಶೇಷವಾಗಿ ನೀರಿಂದ, ಅವಾಗ ನೀರಿಂದ ಕೊರತೆ ಬಾಳ ಇತ್ತು. ಸ್ವಚ್ಛತಾ ಹುಬ್ಳಿ ಒಳಗಿರ್ಲಿಲ್ಲ, ಈ ತರ ರಸ್ತೆಗೆ ಇರ್ತಿರ್ಲಿಲ್ಲ. ನಾನು ರಸ್ತೆಗೆ, ನೀರಿಗೆ, ಆಮ್ಯಾಗ ಹಲವಾರು ಇಲ್ಲಿ ಅಭಿವೃದ್ಧಿಗೆ ಈ ಕೆಲಸ ಮಾಡಿ, ಆಮ್ಯಾಗ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಸ್ಟಡಿ ಮಾಡಿ ಬಂದು ಮಹಾನಗರ ಪಾಲಿಕೆ ಸುಧಾರಿಸಿದಾಗ ಬಹಳಷ್ಟು ನಾವು ಪ್ರಯತ್ನ ಮಾಡಿದೀವಿ. ಅವಾಗ ಇಷ್ಟ ಜಾತಿ ಪಕ್ಷ ಇರ್ಲಿಲ್ಲ. ನಾವೆಲ್ಲಾ ಪಕ್ಷದವ್ರು, ಎಲ್ಲಾ ಕಾರ್ಪೊರೇಟರ್ ಕೂಡಿ ಇರ್ತಿದ್ವಿ. ಕೆಲಸ ಮಾಡ್ಬೇಕಂದ್ರೆ ಕಾರ್ಪೊರೇಷನ್ ನಲ್ಲಿ ಎಲ್ಲಾ ಒಕ್ಕಟ್ಲಿಂದ ನಾವು ಕೆಲಸ ಮಾಡ್ತಿದ್ವಿ. ಎಲ್ಲಿ ಸ್ಟಡಿ ಟೂರ್ ಹೋಗ್ಬೇಕಂದ್ರೆ, ಯಾವ್ದೋ ಅಭಿವೃದ್ಧಿ ಕೆಲಸ ಎಲ್ಲ ಕೂಡಿ ನಾವು ಅಭಿವೃದ್ಧಿ ಮಾಡಿದೀವಿ. ಹಿಂದ ನೀರ್ ಕೊರತೆ ಇದ್ದಾಗ ಫಸ್ಟ್ ಟೈಮ್ ನನ್ನ ವಾರ್ಡ್ ನಲ್ಲಿ, ನಾನು ಕಂಬ್ರಿಪೇಟೆ ವಾರ್ಡ್ ನಲ್ಲಿ ಅವಾಗ 58 ವಾರ್ಡ್ ನಂಬರ್ ಒಂದು ಬೋರ್ ತೆಗದ, ಬೋರ್ಲಿಂದ ಕನೆಕ್ಷನ್, ಮನಿ ಕನೆಕ್ಷನ್ ಕೊಟ್ಟು ದಿವಸ 3-4 ಸರ್ತಿ ಬೋರ್ ನೀರ್ ಬಿಟ್ಟು ಡೈರೆಕ್ಟ್ ಮನಿಗೆ ಕನೆಕ್ಷನ್ ಮಾಡಂತ ಯೋಜನೆ ನನ್ನ ವಾರ್ಡ್ ನಲ್ಲಿ ಪ್ರಾರಂಭ ಮಾಡಿತ್ತು. ಅದ ನೋಡಿ ಹುಬ್ಳಿ ಧಾರವಾಡನಲ್ಲಿ ಬೇರೆ ಬೇರೆ ವಾರ್ಡ್ ನಲ್ಲಿ ಪ್ರಾರಂಭ ಆಗ್ತದೆ. ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷರಾಗಿ ಸಾಕಷ್ಟು ಸುದೀರ್ಘ ಅವಧಿ ಒಳಗಿದ್ರಿ. ಈ ಅವಧಿ ಒಳಗ ನೀವು ಏನೇನು ಕೆಲಸ ಮಾಡಿದ್ರಿ ಸರ್? ಈ ಅವಧಿ ಒಳಗೆ ನಾನು ಪಕ್ಷ ಸಂಘಟನೆ ಮಾಡಿದ್ದೀನಿ. ಒಂದು 2 ಎಮ್ ಎಲ್ ಎಲೆಕ್ಷನ್ ಮಾಡಿದ್ದೀನಿ. 2 ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿದೆ ನನ್ನ ಅವಧಿ ಒಳಗ. ಮತ್ ಕಾರ್ಪೊರೇಷನ್ ಎಲೆಕ್ಷನ್ ನನ್ನ ಅವಧಿ ಒಳಗಾಗಿದೆ. ನನ್ನ ಪಕ್ಷಕ್ಕೆ ಹೊಸ ಕಾರ್ಯಕರ್ತರು ಸೇರಿಸಿದ್ದೀನಿ. ಹೊಸ ಲೀಡರ್ಸ್ಗೆ ಪಕ್ಷಕ್ಕೆ ನಾನು ಸೇರಿಸಿ ಅವ್ರ ಅನುಭವನ ಹಚ್ಕೊಂಡಿದೀವಿ. ಇಲ್ಲಿ ಬಹಳಷ್ಟು ನಮ್ ಕಾರ್ಯಕರ್ತರು ಒಳ್ಳೆ ಜನ ಇದ್ದಾರೆ. ಅವ್ರಿಗೆ ಒಂಥರ ಸ್ಕೋಪ್ ಇಲ್ಲ. ಆದ್ರೆ ನಾನು ಸಾಕಷ್ಟು, ಈಗ ಎಲ್ಲಿ MLA ಇರ್ತಾರೆ ಅಲ್ಲಿ ಅವ್ರಿಗೆ ಸ್ಕೋಪ್ ಐತಿ, ಕೆಲಸ ಐತಿ, MLA ಜೊತೆ ಇರ್ತಾರೆ, ಕೆಲಸ ಮಾಡ್ತಾರೆ. ಅವ್ರೇನದ ಮುಂದೆ ಅವ್ರ ರಾಜಕೀಯ ಒಳಗ ಒಂದು ಅನುಕೂಲ ಮಾಡ್ಕೊಂತಾರೆ. ಆದ್ರೆ ಕೆಲವು 2 ಕಡೆ ಈಗ ಏನೈತಿ, ನಾ ಅಧ್ಯಕ್ಷ ಆಗೋ ಮೊದಲ 2 MLA ನನ್ನಿಲ್ಲ. ಹುಬ್ಳಿ ಧಾರವಾಡ ವೆಸ್ಟ್ ಕ್ಷೇತ್ರ ಆಯ್ತು, ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರನಲ್ಲಿ ಆಯ್ತು, MLA ಇಲ್ಲ. ಆದ್ರೆ ನಾನ ಅಲ್ಲಿ ಕಾರ್ಯಕರ್ತರ ಸಂಘಟನೆ ಮಾಡಿ ಅವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡ್ರೆ ನಾ ಪಕ್ಷ ಅಲ್ಲೇ ಬೆಳೆಸ್ತಾ ಇದ್ದೀನಿ. ಆದ್ರೆ ನಮ್ಗ ಮಾತಿಗೆ ಬೆಲೆ ಕೊಟ್ಟು ಅವ್ರು ಮಾಡ್ತಾರೆ. ನಾವು ಪ್ರಯತ್ನ ಮಾಡಾಕ್ತೀನಿ. ಯಾರು ಪಾಪ ದುರ್ದಾರಲ್ಲ ಅವ್ರಿಗೆ ಏನೋ ಒಂದು ರಾಜಕೀಯದಲ್ಲಿ ಚಲೋ ಹುದ್ದೆ ಕೊಡಿಸ್ಬೇಕು, ಪಕ್ಷ ಒಳಗ ಒಂದು ಹುದ್ದೆ ಕೊಡಿಸ್ಬೇಕಂತೇಳಿ ಬಹಳಷ್ಟು ಪ್ರಯತ್ನ ಮಾಡಿದೀನಿ. ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದ್ದೀನಿ. ಈಗ ಸಂಘಟನೆ ಮಾಡಿದ್ರಲ್ಲ ಸಾಕಷ್ಟು ಮೆಂಬರ್ಸ್, ಯಾವತ್ತವ್ರ ನೀವು ಕಾಂಗ್ರೆಸ್ ಡೆವಲಪ್ಮೆಂಟ್ ಮಾಡಿದ್ರಿ ಇಲ್ಲಿ ಮಹಾನಗರ ಜಿಲ್ಲಾದ್ದು? ನೀವು ಒಬ್ರು, ಯಾಕಂದ್ರೆ ಸುದೀರ್ಘ ಅವಧಿ ಒಳಗೆ ನಿಮಗೆ ಬಿಟ್ಟಾರಂದ್ರೆ ಏನೋ ಒಂದು ಇರೋ ಸಂಬಂಧ ನಿಮ್ಮನ್ನು ಬಿಟ್ಟಿದ್ದಾರೆ. ಯಾವ ತರ ನೀವು ಡೆವಲಪ್ಮೆಂಟ್ಸ್ ಮಾಡಿದ್ರಿ? ಒಂದು ಕಾರ್ಯಕರ್ತರನ್ನ ಯಾವ ತರ ಹುರಿದುಂಬಿಸ್ತೀರಿ? ಕಾರ್ಯಕರ್ತರಾಗ ನಾನು ಇಲ್ಲಿ ಒಂದು ಉತ್ಸಾಹ ತುಂಬಲಿಕ್ಕೆ, ಕಾರ್ಯಕರ್ತ ಮುಂದ್ ಬರ್ಲಿಕ್ಕೆ ಹಲ್ವಾರು ನನ್ನ ಅವಧಿ ಒಳಗ 3-4 ಸರ್ತಿ ರಾಹುಲ್ ಗಾಂಧಿ ಕರೆಸಿ ಇಲ್ಲಿ ಸಭೆ ಸಮಾರಂಭ ಮಾಡಿದೀವಿ. ನಮ್ಮ ಯುವ ನಾಯಕಿನ ಅಂತ ಪ್ರಿಯಾಂಕಾ ಗಾಂಧಿ ವಡ್ರಾಗ್ ಅವ್ರಿಗೆ ಕರೆಸಿ ಇಲ್ಲಿ ಕಾರ್ಯಕ್ರಮ ಮಾಡಿದ್ದೀನಿ. ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಸುಧಾ ನಾನು ಇಲ್ಲಿ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದೀನಿ. ಪಕ್ಷಕ್ಕೆ ನಮ್ಮ ಒಳ್ಳೆ ಕಾರ್ಯಕರ್ತರು ಇದಾರೆ. ನಮ್ಮಿಂದ ಆತು, ನಮ್ ಲೀಡರ್ನಿಂದ ಆತು, ಅವ್ರು ಇನ್ನೂ ಸಪೋರ್ಟ್ ಆ ತರ ಸಿಗ್ತಾ ಇಲ್ಲ. ಆದ್ರೆ ಒಳ್ಳೆ ಕಾರ್ಯಕರ್ತರು ಅದಾರ, ಒಳ್ಳೆ ನಮ್ಮ ವರ್ಕರ್ಸ್ ಇದಾರ. ಅವ್ರಿಗೆ ತಗೊಂಡ ನನ್ನ ಪಕ್ಷ ಕಟ್ತಾ ಇದ್ದೀನಿ. ಬರೋ ದಿವಸ ಒಳಗರ ಏನೋ ಒಂದು ಹುದ್ದೆ ಕೊಡಿಸ್ಬೇಕಂತ ನಮ್ಮ ಆಸೆ. ಈಗ ರಾಜ್ಯ ಮಟ್ಟದೊಳಗ, ಆಮೇಲೆ ಜಿಲ್ಲಾ ಮಟ್ಟದೊಳಗ, ಆಮೇಲೆ ರಾಷ್ಟ್ರ ಮಟ್ಟದೊಳಗ ಯಾವ ತರ ಒಡನಾಟ ಇದೆ ನಿಮ್ಮದ ರಾಜಕೀಯ ಮುಖಂಡರ ಜೊತೆ? ನನ್ನ ನೇರವಾಗಿ ರಾಜ್ಯ ಮಟ್ಟದ ನಾಯಕರ ಜೊತೆ ಒಡನಾಟ ಇದೆ. ವಿಶೇಷವಾಗಿ ಕೇಂದ್ರ ನಾಯಕರ ಜೊತೆನ ನಾನು ಡೈರೆಕ್ಟ್ ಆಗಿ ಸಂಪರ್ಕ ಇದೆ, ಅವ್ರ ಜೊತೆ ಒಡನಾಟ ಇದೆ ನಮ್ದು. ಇವತ್ತು ದಿಲ್ಲಿ ಒಳಗೆ ಹೋಗ್ಲಿ, ಬೇರೆ ರಾಜ್ಯದಲ್ಲಿ ಹೋಗ್ಲಿ, ವಿಶೇಷವಾಗಿ ನಮ್ ಕರ್ನಾಟಕ ಹೇಳಿದ್ರೆ ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷ ಅಲ್ತಾಪುರ ಅಂದ್ಕೊಳ್ಳಿ, ನನ್ಗ ಬಹಳ ತರ ಪ್ರೀತಿಲಿಂದ ಮಾತಾಡ್ತಾರ, ಪ್ರೀತಿನೇ ನೋಡ್ತಾರೆ. ಅದಕ್ಕೆ ನನ್ನ ಅಧ್ಯಕ್ಷ ಆಗಿ ದಿವಸ ಅದೀನಿ, ಕೆಲಸ ಮಾಡ್ಕೊಂಡ್ ಬರ್ತೀನಿ. ಈಗ ತಮ್ಮ ಮುಂದಿನ ಗುರಿ ಏನಿದೆ ಸರ್? ಈಗ ಮತ್ತೆ ಏನ್ ಮಾಡ್ಬೇಕು ಅನ್ನೋದೈತೆ ತಮ್ಮದ ಮುಂದಿನ ಗುರಿ ಏನೇನಿದೆ? ಮುಂದಿನ ಗುರಿ ಅಂದ್ರೆ ನಾನು ಹಿಂದೆ ಈ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿನ ಮಹಾನಗರ ಜಿಲ್ಲಾ ಕೆಲಸ ಮಾಡಿದೀನಿ, ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದೀನಿ, ಜಿಲ್ಲಾಧ್ಯಕ್ಷ ಆಗಿ ಸುಮಾರು 8 ವರ್ಷ ಮ್ಯಾಗ ಆತನ ಕೆಲಸ ಮಾಡ್ತಾ ಇದ್ದೀನಿ. ನನಗೊಂದು ರಾಜಕೀಯ ಸ್ಥಾನಮಾನ ಸಿಗ್ಬೇಕಂತೇಳಿ ನಮ್ಮ ಯಾರ ನನ್ನ ಲೀಡರ್ಸ್ ಅಲ್ಲಿಂದ ನಾನು ಆಸೆ ಮಾಡ್ತೀನಿ.
ಈ ಬರೋದು ಈಗ ಜೂನ್ ತಿಂಗಳಿನಲ್ಲಿ MLC ಕೆಲವು ಎಲೆಕ್ಷನ್ ಸೀಟ್ ಬರ್ತಾ ಇದೆ. MLC ಆಗ್ಬೇಕು. ಆ MLC ತಪ್ಪರ ನಾನು ಏನಾರು ಒಂದಲ್ಲಿ ರಾಜಮಟ್ಟದ ಯಾವ್ದೋ ಒಂದು ನಿಗಮ ಮಂಡಲ ಅಧ್ಯಕ್ಷ ಆಗ್ಬೇಕಂತ ಹೇಳಿ ನಾನು ಇಚ್ಛಾ ಇದೆ. ಪಕ್ಷ ನಾಯಕರ ಗಮನದಲ್ಲಿ ಇದೆ. ಈ ದಿವಸ ದುಡಿತಾ ಇದ್ದಾನೆ, ಪಕ್ಷಕ್ಕೆ ನಿಷ್ಠ ಅಂತ ಅದಾನೆ ಅಂತ ಹೇಳಿ ಈ ಭಾಗದ ನಮ್ಮ ಶಾಸಕರಂತ ಪ್ರಸಾದ್ ಅಭಯವರಾತು, ಈ ಭಾಗದ ಶಾಸಕರಂತ ವಿನಯ್ ಕುಲಕರ್ಣಿ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂತ ಸಂತೋಷ್ ಲಾಡ್ ಅವರು, ಅವ್ರೆಲ್ಲ ಗಮನ ಒಳಗಿದೆ. ಮತ್ತೆ ನಮ್ಮ ಗ್ರಾಮೀಣ ಜಿಲ್ಲೆಯಿಂದ ಬರುವಂತ ಕೋನ್ ರೆಡ್ಡಿ ಅವರು, ಇವರೆಲ್ಲ ಯಾವಾಗ ನಮ್ಮ CM ಡೆಪ್ಟಿ CM ಮುಂದೆ ಹೇಳ್ತಾ ಇದ್ದಾರೆ, ಅಲ್ತಾಫ್ ಪಳ್ಳೂರು ಬಹಳ ದಿವಸದಿಂದ ಪಕ್ಷಕ್ಕೆ ಸೇವೆ ಮಾಡ್ತಾ ಇದ್ದಾರೆ, ಅವ್ರಿಗೇನು ಒಳ್ಳೆ ಸ್ಥಾನಮಾನ ಕೊಡ್ರಿ ಅಂತೇಳಿ ಲೀಡರ್ ಮ್ಯಾಗ ಒತ್ತಡ ಮಾಡಾಕತ್ತಾರೆ. ಅವ್ರು ಕೊಡ್ತಾರ ಈಗ ಶೀಘ್ರದಲ್ಲಿ ಅಂತ ನನ್ಗೊಂದು ಆಸೆ ಇದೆ. ಓಕೆ, ಈಗ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೀವು ಯಾವ ರೀತಿ ಭಾಗವಹಿಸ್ತೀರಿ? ಆಮೇಲೆ ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೀತೀರ, ಯಾವ ರೀತಿ ತಾವು ಇನ್ವಾಲ್ವ್ ಆಗ್ತೀರಿ? ಏನೈತಿ, ನಾನು ಅಂಜುಮನ್ ಇಸ್ಲಾಂ ಹುಬ್ಳಿನಲ್ಲಿನ ಸೇವಾ ಸಲ್ಲಿಸಿದ್ದೀನಿ ಜಂಟಿ ಕಾರ್ಯದರ್ಶಿಯಾಗಿ. ಇವತ್ತು ನಾನು ಅಂಜುಮನ್ ಜೊತೆ ನನ್ನ ಸಂಬಂಧ ಇದೆ. ಆಮ್ಯಾಗ ನಾನು ಒಂದೇ ಆಸೆ ಅಂದ್ರಪ್ಪ, ನಮ್ಮ ಹುಬ್ಳಿ ಒಳಗ ಹಿಂದೂ ಮುಸ್ಲಿಂ ಎಲ್ಲ ಒಂದಾಗಿ ನಾವು ಇರ್ಬೇಕಿಲ್ಲಿ. ಇಲೆಕ್ಷನ್ ಬಂದಾಗ ನಾವು ಆ ಪಾರ್ಟಿ ಈ ಪಾರ್ಟಿ ಮಾಡ್ತೀವಿ, ಆದ್ರೆ ನಾವು ಎಲ್ಲರೂ ಒಂದಾಗಿರ್ಬೇಕು, ಹುಬ್ಳಿಯನ್ನು ಡೆವಲಪ್ಮೆಂಟ್ ಮಾಡ್ಬೇಕಂತ ನನ್ನ ಆಸೆ ಇದೆ. ತಾವು ನೋಡಿರ್ಬೋದು, ಈಗ ನನ್ನ ಹುಟ್ಟು ಬೆಳೆದಂತ ಕಂಬ್ರಿಪೇಟ್ ಪ್ರದೇಶದಲ್ಲಿ, ಅಲ್ಲಿ ಹಿಂದೆ ಎಲ್ಲಾ ಕಂಬ್ರಿಪೇಟ್ ಅಂದ್ರೆ ಬಹಳ ಕೆಟ್ಟ ಹೆಸರಿತ್ತು. ಅಲ್ಲಿ ಕೋಮು ಗಲಭೆ ಬಹಳ ಆಗ್ತಿತ್ತು. ಯಾವಾಗ ನಮ್ಮ ಲೀಡರ್ಶಿಪ್ ನನ್ನ ವೈಯಕ್ತಿಕ ಲೀಡರ್ ಆದೆ ಅಲ್ಲಿ, ಆಮೇಲೆ ಕಾರ್ಪೊರೇಟರ್ ಆ ಏರಿಯಿಂದ ಆದೆ. ಆ ನಂತರ ನಾ ಅಲ್ಲಿ ಹುಲಿ ಓಣಿಯನ್ನು ಬಹಳ ಶಾಂತಿಯಾಗಿ ಆಚರಿಸಕ್ ಹಿಂದೂ ಮುಸ್ಲಿಂ ನಾವೆಲ್ಲ ಅಣ್ಣ ತಮ್ಮಂಗ ಆಚರಿಸ್ತೀವಿ. ಪ್ಲಸ್ ಗಣೇಶ ಹಬ್ಬ ಬಂದ್ರೆ ಸುಧಾ ನಾವು ನಿನ್ ಸ್ವತಃ ಗಣೇಶದ ಮಂಡಲದವ್ರಿಗೆ ಸನ್ಮಾನ ಮಾಡಿ ಅಲ್ಲಿ ಗಣೇಶ್ ಕಳಿಸೋದಾತು ನಿಂತು. ಅದು ಹಿಂದೂ ಮುಸ್ಲಿಂ ಭಾವಿಕತೆ ಇಲ್ಲಿ ಜೀವಂತ ಆಗಿರ್ಲಿ, ಇಲ್ಲಿ ಜಾತ್ಯತೀತವಾಗಿ ನಾವು ಇಲ್ಲಿ ಹುಬ್ಳಿ ಬೆಳೆಸೋಣ, ಹುಬ್ಳಿ ಅಭಿವೃದ್ಧಿ ಆಗ್ಬೇಕಂತೇಳಿ. ಯಾಕಂದ್ರೆ ಛೋಟಾ ಬಾಂಬೆ ಅಂತಾರ, ಆದ್ರೆ ತಾವು ನೋಡ್ತಿರ್ಬೋದು ಹಿಂದೆ 2091 ಏನು ಇದಗಾ ಮೈದಾನ, ಅಲ್ಲಿಂದ ಬಹಳಷ್ಟು ಕರ್ಫ್ಯೂ ಇರ್ತಿತ್ತು. ವರ್ಷಕ್ಕೆ ಜನವರಿ ತಿಂಗಳು ಬಂದ್ರೆ ಕರ್ಫ್ಯೂ, ಆಮ್ಯಾಗ 15 ಆಗಸ್ಟ್ ಬಂದ್ರೆ ಕರ್ಫ್ಯೂ. ಅದಕ್ಕೆಲ್ಲ ನಾವು ಮುಂದೆ ಬಂದ ಅದಕ್ಕೆ ಒಂದು ಏನೋ ವಿರಾಮ ಕೊಟ್ಟಿದ್ವಿ. ಬರು ದಿವಸ ಒಳಗ ಯಾವ್ದೋ ಇಂಥ ಸಮಸ್ಯೆ ಇದ್ದಾಗ ನಾವು ಅಣ್ಣ ತಮ್ಮಂಗ್ ಬಗೆಹರಿಸಿ ಅದನ್ನ ಹುಬ್ಳಿ ಟೋಟಲಿ ಶಾಂತಿ ಇರ್ಬೇಕಂತ ನಮ್ಮ ಆಸೆ. ಅಂದ್ರೆ ಭಾವೈಕ್ಯತೆಯ ನಗರ ಖಾಯಂ ಇರ್ಬೇಕು. ಇವತ್ತು ನಾವು ಏನು ವಾತಾವರಣ ಇದೀವಿ, ಬರು ದಿವಸ ಒಳಗೆ ನಮ್ಮ ಮಕ್ಕಳಿಗೆ, ನಮ್ಮ ನೆಕ್ಸ್ಟ್ ಪೀಳಿಗೆ ಇಂಥದ್ದು ವಾತಾವರಣಾಗ ನಾವು ಬಿಟ್ಟು ಹೋಗ್ಬೇಕಂತ ನಮ್ಮ ಆಸೆ. ನಿಮ್ದು ಮೊದಲಿನಿಂದಲೂ ಇಲ್ಲಿವರೆಗೆ ಯಾವ ತರ ಹೋರಾಟದ ಜೀವನ ಬದುಕುವಂತ ನಿಮ್ದು? ನಾನು ಯಾವತ್ತು ಸಾರ್ವಜನಿಕ ಜೀವನದಲ್ಲಿ ಬದುಕಿದ್ದೀನಿ. ನಾನು ಒಂದ್ ದಿವ್ಸ ಯಾವ್ದಾರ ಸ್ವಲ್ಪ ಜ್ವರ ಗಿರ ಬಂದ್ ಮನ್ಯಾಗ ಇರ್ಬೇಕಂದ್ರೆ ನಾನು ಇರಕ್ಕಾಗಿಲ್ಲ. ಯಾಕಂದ್ರೆ ನಾನು ಬೆಳಗ್ಗೆ ಸಂಜೆ ಮಟ್ಟ ಜನ ಸಂಪರ್ಕ ಒಳಗದ ಜನ ಜೊತೆ ಇರುತ್ತ. ನಂದ ಎಲ್ಲ ಅವಾಗಿಂದ ಜನ ಜೊತೆ ನಾ ಯಾರೋ ಮಂದಿಗೆ ನೋಡಿಲ್ಲ ಅಂದ್ರೆ ನಾವು ತರ ನನ್ನ ಪೇಷಂಟ್ ಆಗಿರ್ತೀನಿ. ನಾನು ಬೆಳಗಿನ ಸಂಜೆ ಮಟ್ಟ ಸಾರ್ವಜನಿಕ ಜೀವನದಲ್ಲಿ ಇರ್ತೀನಿ. ನನ್ನ ಕಡೆ ಯಾರು ಬರ್ತಾರೆ ಹೆಲ್ಪ್ ಕೇಳಕ್, ಅವ್ ಆ ಪಕ್ಷ ಈ ಪಕ್ಷ ಹಿಂದೂ ಮುಸ್ಲಿಂ ನೋಡಲ್ಲ. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಐತಿ ನಾವು ಅವ್ರಿಗೆ ಸಹಾಯ ಮಾಡ್ತೀನಿ. ಅವ್ರ ಎಲ್ಲೇ ಯಾವ್ದೋ ಕಚೇರಿ ಒಳಗೆ ಕೆಲಸ ಇರ್ಲಿ, ಯಾವ್ದೋ ಪಕ್ಷ ಒಳಗೆ ಕೆಲಸ ಇರ್ಲಿ, ಸರ್ಕಾರ ಮಕ್ಕಳಲ್ಲಿ ಕೆಲಸ ಇರ್ಲಿ, ಆದ್ರೆ ನಾನು ಹೋಗಿ ಅವ್ರ ಕೆಲಸನ ಬಗೆಹರಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದೀನಿ. ಕೆಲವು ಕಡೆ ಯಶಸ್ವಿನ ಆಗಿದ್ದೀನಿ. ಈಗ ಮಹಾನಗರ ಜಿಲ್ಲಾ ಕಾರ್ಯಕರ್ತರು ಇರ್ತಾರ, ನಿಮ್ಗೆ ಡೈಲಿ ಬೆಳಿಗ್ಗೆ ಭೇಟಿ ಹಾಕಾರು ಮಾಡ್ತಾರ, ಅವ್ರಿಗೆ ಯಾವ ರೀತಿ ಹುರಿದುಂಬಿಸ್ತೀರಿ? ಅವ್ರಿಗೆ ಏನ್ ಹೇಳ ಬಯಸ್ತೀರಿ ನೀವು ಕಾರ್ಯಕರ್ತರಿಗೆ? ಕಾರ್ಯಕರ್ತರು ನನ್ನ ಕಡೆ ಬೆಳಗಿನ ಸಂಜೆ ಮಟ್ಟ ಬಂದ್ರೆ ಯಾವ ಏರಿಯಾ ಒಳಗೆ ಏನ್ ಸಮಸ್ಯೆ ಆಗಿದೆ, ಅವ್ರ ವೈಯಕ್ತಿಕ ಸಮಸ್ಯೆ ಆಯ್ತು, ಅವ್ರ ಸಮಾಜದಲ್ಲಿ ಸಮಸ್ಯೆ ಆಯ್ತು, ಇದ್ದಂತ ಅವ್ರ ಕಾಲನಿ ಒಳಗೆ, ಅವ್ರ ಓಣಿ ಒಳಗೆ ಯಾವ್ದು ಸಮಸ್ಯೆ ಹೇಳ್ತಾರ, ಅದನ್ನ ಅವ್ರ ಮ್ಯಾಗ ನಾವು ಚರ್ಚೆ ಮಾಡಿ, ಅದ ಕಾರ್ಪೊರೇಷನ್ ಲೆವೆಲ್ನಾಗ ಐತಿ, ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಐತಿ, ನಮ್ಮ ತಹಶೀಲ್ದಾರ್ ಲೆವೆಲ್ನಾಗ ಐತಿ, DC ಒಂಥರ ಬಗೆಹರಿಸ್ಲಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡಿದೀವಿ. ಅಲ್ಲಿ ಏನ್ ನಮ್ಗೆ ಇಶ್ಯೂ ಸಿಕ್ಕರೆ ನಾವು ಹೋರಾಟನೂ ಮಾಡಿದೀವಿ. ಆದ್ರೆ ಏನಾರು ಒಂದು ಅದಕ್ಕೆ ಕೆಲಸ ಮಾಡಿ ಒಳ್ಳೆ ಕಾರ್ಯಕರ್ತರಿಗೆ ಒಂದು ಜಸ್ಟ್ ಟ್ರೈನಿಂಗ್ ಟೈಪ್ ನಾನು ಟ್ರೈನಿಂಗ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ನಿಮ್ದು ಜನ್ಮದಿನ, ಇವತ್ತು ಜನ್ಮದಿನದ ಬಗ್ಗೆ ಏನ್ ಹೇಳ್ತೀವಿ? ಜನ್ಮದಿನ ಅಂದ್ರೆ ಏನ, ನಿಮ್ಮ ಕಾರ್ಯಕರ್ತರಿಗೆ ಯಾವ ರೀತಿ? ಕಾರ್ಯಕರ್ತರಿಗೆಲ್ಲ ಬಹಳಷ್ಟು ಜನ ಬೆಳಗಿಂದ ಇವತ್ತು ಶುಭಾಶಯನ ಬೆಳಗಿನ ಶುಭಾಶಯ ಹೇಳಕ್ ಬಹಳಷ್ಟು ಕಾರ್ಯಕರ್ತರು ವೈಯಕ್ತಿಕ ಮನೆಗೆ ಆಫೀಸ್ಗೆ ಬಂದು ಹೋಗಿದ್ದಾರೆ. ಬಹಳಷ್ಟು ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲ ಬೇರೆ ಪಕ್ಷದಿಂದ ಸುಧಾ ನನ್ಗೆ ಫೋನ್ ಮಾಡಿ ಶುಭಾಶಯ ಹೇಳಿದ್ದಾರೆ. ಅವರೆಲ್ಲ ತರಿಸಿದ ಪ್ರೀತಿ ಅಭಿಮಾನ ಸದಾ ನನ್ನ ಮ್ಯಾಗ ಇರ್ಲಿ, ನಾವೆಲ್ಲರೂ ಕೂಡ ಒಳ್ಳೆ ಒಂದು ವಾತಾವರಣ ಇರೋಣ ಅಂತೇಳಿ ನನ್ನ ಆಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.